Hello everyone, Jai Hind. Welcome back to Maths Pro channel. So ಇವತ್ತು ನಾವು next set of questions SSCGD 16 January shift number 2 questions. Okay, these are all the questions of 2023 SSCGD examinations. Okay, so let's begin this. I had given you this as a homework. Okay, ನಿಮಗೂ ಇದು as a homework I had given. So let's simplify this. Yes, class will be in Kannada medium ಮತ್ತು English medium. ಎರಡು medium use ಮಾಡಿ I will be explaining this thing. 75 minus, let's write this question first of all. Nodri, 75 minus 50 divided by 5, okay, of 2 plus 36 divided by 6, ಆಮೇಲೆ ಏನಿದೆ of, okay, 4 into 2, okay, bracket, ಆಮೇಲೆ 18 minus 5 of 2. ನೋಡ್ರಿ ಯಾವಾಗ ಈ ರೀತಿ ಕ್ವೆಶನ್ ಇದೆ ಅಂದರೆ ಕಂಪಲ್ಸರಿ ಇದು ಬಾಡ್ ಮಾಸ್ ಬೇಸ್ಡ್ ಕ್ವೆಶನ್ ಇದೆ. ಓಕೆ, ಯಾಕಂದರೆ ಇದರಲ್ಲಿ ಆಫ್ ಇದೆ, ಪ್ಲಸ್ ಮೈನಸ್ ಡಿವಿಷನ್, ಇಫ್ ಎವ್ರಿಥಿಂಗ್ ಇಸ್ ದೇರ್, ಸೊ ಕಂಪಲ್ಸರಿ ಬಾಡ್ ಮಾಸ್ ಅಲ್ಲೇ ಬರೀರಿ, BODMAS ಬಾಡ್ ಮಾಸ್. ಯಾವಾಗ ಈ ಕಡೆಯಿಂದ ಈ ಕಡೆ ಹೋಗಬೇಕು, ಲೆಫ್ಟ್ ಟು ರೈಟ್ ಹೋಗಬೇಕು, ನೀವು ಲೆಫ್ಟ್ ಸೈಡ್ರಿಂದ ರೈಟ್ ಸೈಡ್ ಹೋಗಬೇಕು. ಓಕೆ, ಎಸ್. ನೆಕ್ಸ್ಟ್ ಇಷ್ಟು ದೊಡ್ಡ ಕ್ವೆಶನ್ಸಲ್ಲಿ ಸ್ಟೂಡೆಂಟ್ಸ್ ಮೆನಿ ಟೈಮ್ಸ್ ವಾಟ್ ದೇ ಡೂ ದ ಮಿಸ್ಟೇಕ್. ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಆ ಕಡೆಯಿಂದ ಮಾಡೋಣ, ಸ್ವಲ್ಪ ಇದಾಗಿದ ಮೇಲೆ ಸ್ಟೆಪ್ ಮಾಡಿ ಇದು ಕ್ವಶನ್ಸ್ ದೊಡ್ಡ ಮಾಡ್ತೀರಿ ನೀವು. ಅವಶ್ಯಕತೆ ಇಲ್ಲ. ನೀವು ಏನು ಮಾಡಿರಿ, ಫಸ್ಟ್ ಸೈನ್ ನೋಡಿರಿ, ಇದು ಬಾಡ್ ಮಾಸ್. ವೆರೆವರ್ ದಿಸ್ ಪ್ಲಸ್ ಮತ್ತು ಮೈನಸ್ ಸೈನ್ ಇದೆ ಅಲ್ಲಿ ನೋಡಿರಿ, ಪ್ಲಸ್ ಮತ್ತು ಮೈನಸ್ ಸೈನ್ ಎಲ್ಲೆಲ್ಲಿದೆ ಅಲ್ಲೇ ನೋಡಿರಿ. ಮೈನಸ್ ಸೈನ್ ಈ ಕಡೆ ಇದೆ ನೋಡಿರಿ, ಮೈನಸ್ ಸೈನ್ ಇಸ್ ಹಿಯರ್. ಸೊ ಕ್ವಶನ್ ಇಲ್ಲಿಂದ ಬ್ರೇಕ್ ಮಾಡಿರಿ. ಆಮೇಲೆ ಯಾವ ಸೈನ್ ಇದೆ, ಪ್ಲಸ್ ಸೈನ್ ಇಲ್ಲೇ ಇದೆ, ಪ್ಲಸ್ ಸೈನ್ ಇಸ್ ಹಿಯರ್. ಸೊ ಇಲ್ಲೇ ಕ್ವಶನ್ ಬ್ರೇಕ್ ಮಾಡಿರಿ ನೋಡಿರಿ. ನೆಕ್ಸ್ಟ್ ಮೈನಸ್ ಪ್ಲಸ್ ಇಲ್ಲ, ಇದು ಒಂದು ಬ್ರ್ಯಾಕೆಟ್ದಲ್ಲಿದೆ ನೋಡಿರಿ. ಈಗ ವೈ ಐ ಹ್ಯಾವ್ ಡನ್ ಲೈಕ್ ದಿಸ್, ಯಾವಾಗೂ ನೀವು ನೋಡ್ತೀರಿ ಇದು ಪ್ಲಸ್ ಮತ್ತು ಮೈನಸ್, ಅಲ್ಲಿಂದ ಕ್ವಶನ್ಗೆ ಪಾರ್ಟ್ಸ್ ಮಾಡಿರಿ. ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್ ಮತ್ತು ಇದು ಒಂದು ಪಾರ್ಟ್. ಸೊ ಇದು ಬೇರೆ ಬೇರೆ ಪಾರ್ಟ್ಸ್ ಆಗಿದೆ. ಸೊ ನೀವು ಡೈರೆಕ್ಟ್ಲಿ ಯಾವುದೇ ಪಾರ್ಟ್ರಿಂದ ಸ್ಟಾರ್ಟ್ ಮಾಡಿರಿ. ನೋಡಿರಿ 75 ಎಸ್ ಮೈನಸ್ ಈ ಪಾರ್ಟ್ದಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಇದೇ ಪಾರ್ಟ್ದಲ್ಲಿ ಇದು ಸೆಕೆಂಡ್ ಪಾರ್ಟ್ದಲ್ಲಿ ಫಸ್ಟ್ ಆಫ್ ಮಾಡಬೇಕು. ಯಾಕಂದರೆ ಡಿವಿಷನ್ಗಿಂತ ಮೊದಲೇ ಏನಿದೆ, ಆಫ್ ಇದೆ. ಸೊ ಫಸ್ಟ್ ಆಫ್ ಮಾಡಿರಿ. ಲೆಟ್ಸ್ ಡೂ ದ ಆಫ್. 5 into 2 ಎಷ್ಟಾಗಿದೆ, 5 into 2 ದಟ್ ಈಸ್ 10. 5 2s are 10. ಆಫ್ ಅಂದರೆ ಇಂಟು 50 ಡಿವೈಡೆಡ್ ಬೈ 10 ಮಾಡಿರಿ. ನೆಕ್ಸ್ಟ್ 50 ಡಿವೈಡೆಡ್ ಬೈ 10 ಅಂದರೆ 10 1s are 10, 10 5s are 50. ಓಕೆ, 50 ಡಿವೈಡೆಡ್ ಬೈ 10. ಓಕೆ, 50 ಡಿವೈಡೆಡ್ ಬೈ 10, 10 ಒಂದಲೇ 10, 10 ಐದಲೇ ಎಷ್ಟು ಬರುತ್ತೆ, ಇದು 5 5. ಆಮೇಲೆ ಇದು ಸೆಕೆಂಡ್ ಪಾರ್ಟ್ ಸಿಂಪ್ಲಿಫೈ ಆಗಿದೆ ನೋಡಿರಿ, ಸೆಕೆಂಡ್ ಪಾರ್ಟ್ ಈಸ್ ಸಿಂಪ್ಲಿಫೈಡ್. ನೆಕ್ಸ್ಟ್ ಇದು ಮೂರನೇ ಪಾರ್ಟ್ ಅಂದರೆ ಬಿಫೋರ್ ಗೋಯಿಂಗ್ ಟು ದಿಸ್ ಬ್ರ್ಯಾಕೆಟ್ ಕಂಪಲ್ಸರಿ ಮಾಡಿರಿ. ಇಲ್ಲಿ ಬ್ರ್ಯಾಕೆಟ್ದಲ್ಲಿ ಏನಿದೆ, 5 of 2 ಫಸ್ಟ್ ಆಫ್ ಮಾಡಿರಿ. 5 ಎರಡಲೇ 5 2s are 10. 18 minus 10 ಮಾಡಿರಿ. ನೆಕ್ಸ್ಟ್ 18 minus 10 ಅಂದರೆ 8. ಸೊ ನೋಡಿರಿ, ಯಾವಾಗ ನೀವು ನೋಡಿದ್ರಿ ಈ ರೀತಿ ಕ್ವಶನ್ ಅಂದರೆ ಫಸ್ಟ್ ಬ್ರ್ಯಾಕೆಟ್ ಪಾರ್ಟ್ ಸೈಡ್ ಸ್ಟಾರ್ಟ್ ಮಾಡಿರಿ. ಸೊ ಇಲ್ಲಿಂದ ಓಕೆ 2 into 8 16 ಇಷ್ಟಾಗಿದ್ದ ಮೇಲೆ ನೆಕ್ಸ್ಟ್ 2 into 8 16 ಆಫ್ ಮಾಡಿರಿ. ಇದು 6 into 4 6 4 24 24 ಏನಿದೆ ಸಿಂಬಾಲ್ ಇಲ್ಲಿ ಇಂಟು. ಸೊ ನೆಕ್ಸ್ಟ್ 2 into 8 16. ನೆಕ್ಸ್ಟ್ ಈ ಕಡೆ ಏನಿದೆ 36 ಡಿವೈಡೆಡ್ ಬೈ 24. ಓಕೆ, ಡೈರೆಕ್ಟ್ ಭಾಗ ಆಗಿಲ್ಲ ಅಂದರೆ ಜಸ್ಟ್ ರೈಟ್ ಇಟ್ ಲೈಕ್ ದಿಸ್. ಹೌ 36 ಡಿವೈಡೆಡ್ ಬೈ 24 ಇಂಟು 16. 8 ಟೇಬಲ್ರಿಂದ ಸಿಂಪ್ಲಿಫೈ ಮಾಡಿರಿ. 8 into 2 16, 8 3s are 24. 3ರಿಂದ ಭಾಗ ಮಾಡಿರಿ. 3 ಒಂದಲೇ 3, 3 ಒಂದಲೇ 3, 3 ಎರಡಲೇ 6, 12 ಎರಡಲೇ ಓಕೆ 12 into 2 12 ಎರಡಲೇ 24. 12 into 2 is 24 is equal to 24 ಇದೆ. ಸೊ ಎಲ್ಲರಿಗೆ ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟೂಡ್. ಸೊ ಲೆಟ್ಸ್ ರೈಟ್ ದಿಸ್. ಓಕೆ, ಸೊ 75 minus 5, ಲೆಟ್ಸ್ ರೈಟ್ ಇಟ್ ಅಗೇನ್. ಸೊ ಏನಿದೆ 75 ಈ ಕಡೆ 75 ಮೈನಸ್ 5, ಆಮೇಲೆ ಏನಿದೆ ಸಿಂಬಾಲ್ ಇಲ್ಲಿ ಪ್ಲಸ್. ಸೊ ಪ್ಲಸ್, ವಾಟ್ ಈಸ್ ದ ಆನ್ಸರ್ ಆಫ್ ದಿಸ್ ಪಾರ್ಟ್, ಆನ್ಸರ್ ಆಫ್ ದಿಸ್ ಪಾರ್ಟ್ ಈಸ್ 24. ಸೊ ಲೆಟ್ಸ್ ಸಿಂಪ್ಲಿಫೈ ದಿಸ್ ಥಿಂಗ್ ಹಿಯರ್. 75 minus 5 70, 70 plus 24 that is 94. 94 option numbers D answer for the question
ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್. ಈ ರೀತಿ ಮಾಡಿರಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಕ್ವಶನ್ ವಿಲ್ ಬಿ ಸಾಲ್ವ್ಡ್ ವೆರಿ ಫಾಸ್ಟರ್. ಏನು ಗೊತ್ತಿರಬೇಕು, ಮೈನಸ್ ಮತ್ತು ಪ್ಲಸ್ ಎಲ್ಲೆಲ್ಲಿ ದೊಡ್ಡ ಕ್ವಶನ್ ಇದೆ ಅಂದರೆ ಯಾವಾಗೂ ನೀವು ನೋಡ್ತೀರಿ ಪ್ಲಸ್ ಮತ್ತು ಮೈನಸ್, ಅಲ್ಲೇ ಕ್ವಶನ್ಗೆ ಪಾರ್ಟ್ಸ್ ಮಾಡಿರಿ. ಇದು 1 ಪಾರ್ಟ್, ಇದು 2nd ಪಾರ್ಟ್, ಇದು 3ನೇ ಪಾರ್ಟ್. ಸಿಂಪ್ಲಿಫೈ ಮಾಡಿರಿ. ಇದು ಸೆಪ್ರೇಟ್, ಇದು ಸೆಪ್ರೇಟ್, ಇದು ಸೆಪ್ರೇಟ್. ಆಮೇಲೆ ಈ ಪಾರ್ಟ್ದಲ್ಲಿ ಏನಿದೆ ಸಿಂಬಾಲ್ ಮೈನಸ್, ಸೊ ಮೈನಸ್ ಸೈನ್ ಕೊಡ್ರಿ ಇಲ್ಲಿ. ಈ ಪಾರ್ಟ್ ಮತ್ತು 2nd ಮತ್ತು 3rd ಪಾರ್ಟ್ದಲ್ಲಿ ಯಾವುದೇ ಸಿಂಬಾಲ್ ಪ್ಲಸ್, ಸೊ ಆಮೇಲೆ ಪ್ಲಸ್ ಕೊಡ್ರಿ. ಲಾಸ್ಟಕ್ಕೆ ಪ್ಲಸ್ ಮತ್ತು ಮೈನಸ್ ಮಾಡಿರಿ, ಮೈನಸ್. ಎಸ್, ನಿಮ್ಮದು ಕ್ವಶನ್ ಇದಿರ್ಬೋದು ಸ್ವಲ್ಪ ಸ್ಟೂಡೆಂಟ್ಸ್, ಸರ್ ಫಸ್ಟ್ ಬಾಡ್ ಮಾಸ್ ಅಂದರೆ ಅಡಿಷನ್ ಫಸ್ಟ್ ಮಾಡಬೇಕು, ಆಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಏನು ಮಾಡ್ತೀರಿ ನೀವು ಸ್ಟೂಡೆಂಟ್ಸ್? 5 + 24 29. ತಪ್ಪಾಗಿದೆ. 5 + 24 ಅಂದರೆ 29 ಆಗೋದಿಲ್ಲ. ಯಾಕಂದರೆ ಇದು 5 ಇಲ್ಲ, ಇದು -5. ಸೊ ಯಾವಾಗೂ ನೀವು ನೋಡ್ತೀರಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಎರಡೂ ಇದೆ. ಇಫ್ ಬೋತ್ ಆರ್ ದೇರ್, ಆ ಕೇಸ್ದಲ್ಲಿ ನೀವು SA ಮಾಡಬಹುದು. ಫಸ್ಟ್ ಆಫ್ ಆಲ್ ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ಮಾಡಿರಿ, ಆಮೇಲೆ ಪ್ಲಸ್ ಮಾಡಿರಿ, ಆನ್ಸರ್ ವಿಲ್ ಬಿ ಸೇಮ್. ಅಂದರೆ ಇಲ್ಲಿ ಮೈನಸ್ ಇದೆನಾ, ಫಸ್ಟ್ ಮೈನಸ್ ಮಾಡಿರಿ, ಆಮೇಲೆ ಪ್ಲಸ್, ಇಟ್ಸ್ ಆಲ್ ರೈಟ್. ಬಾಡ್ ಮಾಸ್ AS ಆರ್ SA ಯಾವುದೇ ಒಂದು ಮಾಡಿರಿ. ನೀವು ಯಾವಾಗೂ ಲೆಫ್ಟ್ ಸೈಡ್ ಅಂತ ರೈಟ್ ಸೈಡ್ ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್ 217. ಇದು ಟೈಮ್ ಆ್ಯಂಡ್ ವರ್ಕ್ ಬೇಸ್ಡ್ ಕ್ವಶನ್ ಇದೆ ನೋಡ್ರಿ. ದಿಸ್ ಈಸ್ ಟೈಮ್ ಆ್ಯಂಡ್ ವರ್ಕ್ ಬೇಸ್ಡ್ ಕ್ವಶನ್. ಇದು ಬಿಫೋರ್ ಡೂಯಿಂಗ್ ದಿಸ್ ಕ್ವಶನ್ ನೋಡ್ರಿ, ಇದು ಕ್ವಶನ್ ಮೀಡಿಯಮ್ ಲೆವೆಲ್. ಇಟ್ ಈಸ್ ಅ ಮೀಡಿಯಮ್ ಲೆವೆಲ್ ಕ್ವಶನ್. ಸೊ ಬಿಫೋರ್ ಡೂಯಿಂಗ್ ದಿಸ್ ಕ್ವಶನ್ ಐ ವಿಲ್ ಸಿಂಪ್ಲಿಫೈ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆ, ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಟೈಪ್ ನೋಡೋಣ. ಬೇಸಿಕ್ದಲ್ಲಿ ಏನೇನಿದೆ ಈ ಪ್ಯಾಟರ್ನ್ ಕ್ವಶನ್ ಮೇಲೆ. ಬಿಫೋರ್ ಡೂಯಿಂಗ್ ದಿಸ್ ಲೆಟ್ಸ್ ಡೂ ದ ಬೇಸಿಕ್. ಮತ್ತು ಯಾರಿಗೆ ಬೇಸಿಕ್ ಗೊತ್ತಿದೆ ಅವರು ಡೈರೆಕ್ಟ್ ಆ ಕ್ವಶನ್ಗೆ ಬರ್ರಿ. ನೋಡ್ರಿ, ಸಪೋಸ್ ಬೇಸಿಕ್ ಕ್ವಶನ್ ನಂಬರ್ X1. A can do the work 10 days ಆ್ಯಂಡ್ B ಅದೇ ಸೇಮ್ ಕೆಲಸ 15 ದಿವಸದಲ್ಲಿ ಮಾಡುತ್ತಾನೆ. ಇಬ್ಬರು ಕೂಡಿಸಿ ಇದು ಕೆಲಸ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡುತ್ತದೆ ಅದೇ ಹೇಳಬೇಕು ನಾವು. ಇಬ್ಬರು ಕೂಡಿಸಿ ಬೋತ್ ಟುಗೆದರ್ ವಿಲ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್, ಇದು ಫಸ್ಟ್ ಇದೆ. ಸೊ ಆ ಕೇಸ್ದಲ್ಲಿ ಏನು ಮಾಡೋಣ, ಇದು ಎಲ್ಲ ಎಕ್ಸ್ಟ್ರಾ ಕ್ವಶನ್ಸ್. ಓಕೆ, ಎಕ್ಸ್ಟ್ರಾ ಕ್ವಶನ್ಸ್. ಸ್ಟೆಪ್ ನಂಬರ್ 1 ಏನು ಮಾಡಿರಿ, ಸ್ಟೆಪ್ ನಂಬರ್ 1 LCM ಫೈಂಡ್ ಮಾಡಿರಿ. ಓಕೆ, ಮೆಥಡ್ 2 ಆಮೇಲೆ ಹೇಳ್ತೀನಿ ನಿಮಗೆ. ಮೆಥಡ್ 2 ಅಂದರೆ ಇದು ಫಾರ್ಮುಲಾ ಮೆಥಡ್. ಫಾರ್ಮುಲಾ ಬೇಕಾದ ಇಲ್ಲೇ ನೋಡಿರಿ. ಮೆಥಡ್ 2 ಫಸ್ಟ್ ನೋಡಿರಿ. ಯಾವಾಗೂ ನಿಮಗೆ ಬೇಕು A + B ಬೇಕು, ಇಬ್ಬರು ಕೂಡಿಸಿ. ಸೊ ಆ ಕೇಸಲ್ಲಿ ಏನು ಮಾಡಿರಿ, ಎರಡೂ ಸಂಖ್ಯೆ ಇಂಟು ಮಾಡಿರಿ, X × Y ಡಿವೈಡೆಡ್ ಬೈ ಎರಡೂ ಸಂಖ್ಯೆ ಪ್ಲಸ್ ಮಾಡಿರಿ, X + Y. ನಾವು ನೀವು ನೋಡಿರಿ ಇಲ್ಲಿ X ಎಷ್ಟಿದೆ 10, ಸೊ 10 ಬರೀರಿ. 10 × 15 ಡಿವೈಡೆಡ್ ಬೈ 10 + 15 ಪ್ಲಸ್ ಮಾಡಬೇಕು ಇಲ್ಲಿ 10 + 15. ಸೊ ಈಗ ನೋಡಿರಿ ಎವ್ರಿ ಒನ್, 10 + 15 ಅಂದರೆ ಎಷ್ಟು 25. 10 + 15 ಅಂದರೆ 25. ಓಕೆ, ಬೇಕಾದ ಮಲ್ಟಿಪ್ಲೈ ಈ ರೀತಿ ಮಾಡಿರಿ, ಅವಶ್ಯಕತೆ ಇಲ್ಲ ಎಲ್ಲ ಮಾಡೋದು. ನೋಡಿರಿ, ಫಸ್ಟ್ ಆಫ್ ಆಲ್ ಲೆಟ್ಸ್ ಡೂ ದಿಸ್ ಲೈಕ್ ದಿಸ್. ಜಸ್ಟ್ ಅ ಮಿನಿಟ್. 10 × 15 ಬೇಕಾದ ಈ ಪ್ರಕಾರ ಮಲ್ಟಿಪ್ಲೈ ಮಾಡಿರಿ ಡೈರೆಕ್ಟ್, ಇಟ್ಸ್ ಆಲ್ ರೈಟ್. 150 ಡಿವೈಡೆಡ್ ಬೈ 15 ಮತ್ತು 10 25. 25 ಒಂದಲೇ 25, 25 ಆರ್ಲೆ ಟೋಟಲ್ ಆನ್ಸರ್ ಫಾರ್ ದ ಕ್ವಶನ್ ಇಸ್ 6. ಸೊ ಇದು ಫಾರ್ಮುಲಾ ಮೆಥಡ್ ಇದೆ. ಫಾರ್ಮುಲಾ ಅಂದರೆ ಎರಡೂ ಸಂಖ್ಯೆ ಇಂಟು ಮಾಡಿರಿ, ಆಮೇಲೆ ಪ್ಲಸ್ ಮಾಡಿರಿ. ವೆನ್ ಟುಗೆದರ್ ಈಸ್ ಆಸ್ಟ್, ಇಬ್ಬರು ಕೂಡಿಸಿ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡುತ್ತಾನೆ ಅಂದರೆ ಈ ರೀತಿ ಮಾಡಿರಿ. ಬಟ್ ಇದು ಮೆಥಡ್ ನಂಬರ್ 1 ಯಾವ ಪ್ರಕಾರ ಇದೆ ನೋಡಿರಿ. ಮೆಥಡ್ 1 ಫಸ್ಟ್ 10 ಮತ್ತು 15 LCM ಫೈಂಡ್ ಮಾಡಿರಿ. LCM ಫೈಂಡ್ ಮಾಡಿರಿ. ಈ ಸಂಖ್ಯೆದೆ ಎಷ್ಟಿದೆ LCM. 10 ಮತ್ತು 15 LCM 30. LCM ಅಂದರೆ ಏನಿದು, ಇದು ಟೋಟಲ್ ವರ್ಕ್. LCM ಅಂದರೆ ಟೋಟಲ್ ವರ್ಕ್. ಅಂದರೆ ನೀವು ಅಸ್ಯೂಮ್ ಮಾಡ್ತೀರಿ 30 ನೋಡಿರಿ, 30 ಚಪಾತಿ ಮಾಡಬೇಕು. ಓಕೆ, ನೀವು ಚಪಾತಿ ತಿಂತೀರಿ ರೈಟ್, ಚಪಾತಿ ರೊಟ್ಟಿ. ಓಕೆ, ರೊಟ್ಟಿ ತೊಗೋರಿ. ಇದು 30 ರೊಟ್ಟಿ ಮಾಡಬೇಕು. ಏನು ಹೇಳ್ತಾರೆ, ಎ ಅಂದರೆ ಅಜಯ್ ಏನು ಹೇಳ್ತಾರೆ, ನಾನು ಇದು 30 ರೊಟ್ಟಿ 10 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀನಿ. B ಏನು ಹೇಳ್ತಾರೆ, ಬಬ್ಬನ್, ನಾನು ಇದು 30 ರೊಟ್ಟಿ 15 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಬಟ್ ಈಗ ನೋಡಿರಿ, 10 ಇಂಟು ಯಾವ ನಂಬರ್ 30 ಇದೆ, 10 × 3. 15 ಇಂಟು ಯಾವ ನಂಬರ್, 15ಗೆ ಯಾವ ಸಂಖ್ಯೆಗೆ ಇಂಟು ಮಾಡಿದ ಮೇಲೆ 30 ಬರ್ತಾರೆ. 15 ಎರಡಲೇ, ಸೊ ಎರಡಲೇ ಬರೀರಿ. ಇಲ್ಲಿ ಏನು ಬರ್ತೀನಿ ನಾನು, ಇದು 1 ಡೇ ವರ್ಕ್. ದಿಸ್ ಈಸ್ ಕಾಲ್ಡ್ 1 ಡೇ ವರ್ಕ್. ದಿಸ್ ಈಸ್ 1 ಡೇ ವರ್ಕ್. ಇದು 1 ಡೇ ವರ್ಕ್. ದಿಸ್ ಈಸ್ 1 ಡೇ ವರ್ಕ್. ಅಂದರೆ ಎ 3 ಚಪಾತಿ 3 ರೊಟ್ಟಿ ಪರ್ ಡೇ, B 2 ಚಪಾತಿ 2 ರೊಟ್ಟಿ ಡೈಲಿ ತಯಾರು ಮಾಡ್ತಾರೆ. ಇಬ್ಬರು ಕೂಡಿಸಿ 3 + 2 5 ಚಪಾತಿ ಡೈಲಿ, 5 ಚಪಾತಿ 5 ರೋಟಿ ಡೈಲಿ ಪ್ರಿಪ್ರೇಷನ್. ಓಕೆ, ಸೊ ನೆಕ್ಸ್ಟ್ 30 ಯೂನಿಟ್ ಮಾಡಬೇಕು ಅಂದರೆ ಎಷ್ಟು ಡೇಸ್ ಬೇಕು, 5 ಯೂನಿಟ್ ಡೈಲಿ.
5 ಯೂನಿಟ್ಸ್ ಡೈಲಿ. ಸೊ 30 ಯೂನಿಟ್ಸ್ಗೆ ಎಷ್ಟು ಟೈಮ್ ಬೇಕು? ಸೊ ಯಾವಾಗ ನಿಮಗೆ ಟೈಮ್ ಬೇಕು ಆ ಟೈಮ್ ಅಂದರೆ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. ವರ್ಕ್ ಅಂದರೆ ಏನು? 30 ಯೂನಿಟ್ಸ್ ಮಾಡಬೇಕು. ಸೊ 30 ಬರೀರಿ ಇಲ್ಲಿ. ಎಫಿಷಿಯನ್ಸಿ ಅಂದರೆ ಏನು? 5 ಬರೀಬೇಕು. ಎಫಿಷಿಯನ್ಸಿ ಅಂದರೆ ಎಷ್ಟು ರೋಟಿ ಮಾಡೋದು, ಎಷ್ಟು ರೋಟಿ ಆಗಿದೆ. ಎ ಮತ್ತು ಬಿ ಇಬ್ಬರು ಕೂಡಿಸಿ ಹೌ ಮೆನಿ ರೋಟೀಸ್ ದೇ ಹ್ಯಾವ್ ಮೇಡ್? ದೇ ಹ್ಯಾವ್ ಮೇಡ್ 5 ರೋಟೀಸ್. 5 ಅಂದರೆ 5, 5 6 ಆನ್ಸರ್ ಫಾರ್ ದ ಕ್ವಶನ್ 6 days. ಸೊ ಇದು ಬೇಸಿಕ್ ಮೆಥಡ್. ನೀವು ಏನು ಹೇಳ್ತೀರಿ ಸರ್ ಇದು ಬಹಳ ಈಸಿ ಇದೆ. ಯಸ್ ದ್ಯಾಟ್ ಈಸ್ ಈಸಿ, ಬಟ್ ನೋಡಿರಿ ಬೇರೆ ಎಲ್ಲ ಕ್ವಶನ್ಸಲ್ಲಿ ಇದು ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ನೋಡಿರಿ ನೆಕ್ಸ್ಟ್ ವೆರೈಟಿ ಏನು ಬರ್ತಾರಂದರೆ ಕ್ವಶನ್ ನಂಬರ್ 2. ಎ ಪ್ಲಸ್ ಬಿ ಇಬ್ಬರು ಕೂಡಿಸಿ ಒನ್ ವರ್ಕ್ ದೇ ಫಿನಿಶ್ ಇನ್ 10 days ಆ್ಯಂಡ್ ಬಿ ಅಲೋನ್ ಫಿನಿಶ್ ದ ವರ್ಕ್ ಇನ್ 15 days. ಓಕೆ, ಕ್ವಶನ್ ಏನು ಕೇಳ್ತಾರೆ ನಿಮಗೆ? ಎ ಅಲೋನ್, ಎ ಒಬ್ಬನೇ ಇದು ಕೆಲಸ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡುತ್ತಾನೆ ಅದೇ ಹೇಳಬೇಕು ನಾವು. ಸೊ ನೋಡಿರಿ ಫಾರ್ಮುಲಾ ಪ್ರಕಾರ ಬೇಕು ಅಂದರೆ ಮೆಥಡ್ ನಂಬರ್ 2 ಬೇಕು ಅಂದರೆ ಮೆಥಡ್ ನಂಬರ್ 2 ಅಂದರೆ ಯಾವಾಗೂ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಡೇಸ್ ಇದೆ, ಎ ಅಲೋನ್ ವೈ ಡೇಸ್ ಇದೆ, और ಬಿ ಅಲೋನ್ ಯಾವುದೇ ತಗೋರಿ. ಸೊ ಎ ಅಲೋನ್ ಎಷ್ಟು ಡೇಸ್ ಕೇಳ್ತಾರಲ್ಲಿ, ದೇ ಆಸ್ಕ್ ಯು ಎ ಅಲೋನ್ ಒಬ್ಬನೇ ಎಷ್ಟು ಡೇಸಲ್ಲಿ. ಆ ಕೇಸಲ್ಲಿ ಏನು ಮಾಡಿರಿ, ಎರಡೂ ಸಂಖ್ಯೆ ಇಂಟು ಮಾಡಿರಿ, ಎಕ್ಸ್ ಇಂಟು ವೈ, ಆಮೇಲೆ ಮೈನಸ್ ಮಾಡಿರಿ ಇಲ್ಲಿ ಎಕ್ಸ್ ಮೈನಸ್ ವೈ. ಸೊ ವಾಟ್ ಈಸ್ ಎಕ್ಸ್? 10 ಇಂಟು 15 ಮಾಡಿರಿ ಇಲ್ಲಿ 10 ಇಂಟು 15. ಆಮೇಲೆ ಇಲ್ಲೇ ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ ಮೈನಸ್ ಮಾಡಿರಿ. ದೊಡ್ಡ ಸಂಖ್ಯೆ 15, 15ರಿಂದ 10 ಮೈನಸ್ ಮಾಡಿರಿ. ಈ ರೀತಿ ಬರಬೇಕು ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ. ಸೊ 15 ಮೈನಸ್ 10 ಮಾಡಿರಿ ಆ್ಯಂಡ್ 15 ಮೈನಸ್ 10 ಅಂದರೆ 5. ಸೊ ಆನ್ಸರ್ ಫಾರ್ ದ ಕ್ವಶನ್ 5 1 5, 5 3 10 3 30. ಮೂವತ್ತು ಆನ್ಸರ್ ಫಾರ್ ದ ಕ್ವಶನ್ ಇಸ್ 30. ಸೊ ಎ ಅಲೋನ್ ಡಸ್ ದ ವರ್ಕ್ ಇನ್ 30 days. ಓಕೆನಾ? 10 3 30. ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್. ಸಪೋಸ್ ಬೇಸಿಕ್ ಪ್ರಕಾರ ಯಾವ ರೀತಿ ಮಾಡಬೇಕು? 10 ಮತ್ತು 5 ಎಲ್ ಸಿ ಎಮ್ ತಗೋರಿ. 10 ಮತ್ತು 5 ಎಲ್ ಸಿ ಎಮ್ ತಗೋರಿ. ಎಲ್ ಸಿ ಎಮ್ ಎಷ್ಟಿದೆ? 30. 10 ಇಂಟು 3 ಆಮೇಲೆ 15 ಎರಡಲಿ ಇಬ್ಬರು ಕೂಡಿಸಿ ಎ ಪ್ಲಸ್ ಬಿ 3 ಚಪಾತೀಸ್ ತಯಾರು ಮಾಡ್ತಾನೆ. ಆಮೇಲೆ ಬಿ ಒಬ್ಬನೇ 2 ಚಪಾತಿ. ಸೊ ಆದರೆ ಎ ಎಷ್ಟು ಚಪಾತೀಸ್ ಮಾಡುತ್ತಾನೆ? ಸೊ 3ರಿಂದ 2 ಮೈನಸ್ ಮಾಡಿರಿ. ಇದು 2 ವರ್ಕ್. ಓಕೆ, ದಿಸ್ ಇಸ್ ದ ವರ್ಕ್ ಡನ್ ಬೈ 2 people. ದಿಸ್ ಇಸ್ ದ ವರ್ಕ್ ಆಫ್ 1 people. ಇಲ್ಲಿಂದ ಅದು ಮೈನಸ್ ಮಾಡಿರಿ. ಸೊ ಯು ವಿಲ್ ಬಿ ಗೆಟಿಂಗ್ 1 ಯೂನಿಟ್ಸ್. 1 ಯೂನಿಟ್ ವರ್ಕ್ ಡನ್ ಬೈ ವುಮ್ ಪರ್ಸನ್ ಎ. ಬಟ್ ನಮಗೆ ಬೇಕು ಟೈಮಿಂಗ್. ಟೈಮಿಂಗ್ ಬೇಕು ಅಂದರೆ ವರ್ಕ್ ಅಪಾನ್ ಎಫಿಷಿಯನ್ಸಿ ಮಾಡಬೇಕು. ವರ್ಕ್ ಅಪಾನ್ ಎಫಿಷಿಯನ್ಸಿ. ವರ್ಕ್ ಎಷ್ಟಿದೆ? 30. ಎಫಿಷಿಯನ್ಸಿ ಅಂದರೆ 1 day ವರ್ಕ್. ಎಫಿಷಿಯನ್ಸಿ ಅಂದರೆ ಇದು ಎಲ್ಲ ಎಫಿಷಿಯನ್ಸಿ 3 2 5 1 ಎಫಿಷಿಯನ್ಸಿ ಅಂದರೆ 1 day ವರ್ಕ್. ಎಷ್ಟು? 30 ಡಿವೈಡ್ ಬೈ ದಿಸ್ 30 ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹಿಯರ್. ನೆಕ್ಸ್ಟ್ ಕ್ವಶನ್ ದ ಎಕ್ಸಾಮಿನರ್ ಮೇ ಆಸ್ಕ್ ಯು ಮತ್ತು ಸಿ. ಸೊ ಎಷ್ಟು ತಗೋರಿ? ಎ 12 days, ಬಿ 15 days, ಸಿ 20 days ತಗೋರಿ. ಓಕೆ, ಸೊ ಕ್ವಶನ್ ಆಸ್ಟ್ ಇಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಡೇಸ್ ಬೇಕು? 3. ಇಫ್ ದೇ ಡೂ ದ ವರ್ಕ್ ಟುಗೆದರ್ ವಾಟ್ ಈಸ್ ದ ಟೈಮ್ ಟೇಕನ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ? ಸ್ಟೆಪ್ಸ್ ಆರ್ ಸೇಮ್ ರೀತಿ ನೋಡ್ರಿ. ಸ್ಟೆಪ್ ನಂಬರ್ 1 ಅಂದರೆ ಎಲ್ ಸಿ ಎಮ್ ಆಫ್ 12 15 ಮತ್ತು 20. ಎಲ್ ಸಿ ಎಮ್ ಫೈಂಡ್ ಮಾಡಿರಿ. 12 15 ಮತ್ತು 20 60 ಎಲ್ ಸಿ ಎಮ್ 60 ಎಲ್ ಸಿ ಎಮ್. ಓಕೆ, 60 ಇಸ್ ದ ಎಲ್ ಸಿ ಎಮ್. ಯಾವ ರೀತಿ ಮೈಂಡ್ದಲ್ಲಿ ಮಾಡಬೇಕು? ಎಲ್ ಸಿ ಎಮ್ ಮೈಂಡ್ದಲ್ಲಿ ಯಾವ ರೀತಿ ಮಾಡಬೇಕು? 12 15 20 ಯಾವ ರೀತಿ ಮಾಡ್ತೀರಿ ಮೈಂಡ್ದಲ್ಲಿ? ಈ ದೊಡ್ಡ ಸಂಖ್ಯೆ ತಗೋರಿ. ದೊಡ್ಡ ಸಂಖ್ಯೆ 15ರಿಂದ ಭಾಗ ಆಗೋದಿಲ್ಲ, ಇದೇ ಎಲ್ ಸಿ ಎಮ್ ಇಲ್ಲ. 20 ಎರಡಲಿ 40, 40 15ರಿಂದ ಭಾಗ ಆಗೋದಿಲ್ಲ, ಇದೇ ಎಲ್ ಸಿ ಎಮ್ ಇಲ್ಲ. 23ಲಿ 60, 60 ಅಂದರೆ 15ರಿಂದ ಭಾಗ ಆಗುತ್ತೆ, 60 ಅಂದರೆ 12ರಿಂದ ಭಾಗ ಆಗುತ್ತೆ. ಅಂದರೆ 60 ನಮ್ದು ಎಲ್ ಸಿ ಎಮ್ ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಯಾಕಂದರೆ 60 ಸಂಖ್ಯೆ ಇದು 12 ಮಲ್ಟಿಪಲ್ದಲ್ಲಿದೆ, ಆಮೇಲೆ 15 ಮಧ್ಯದಲ್ಲಿದೆ, 20 ಮಧ್ಯದಲ್ಲಿದೆ, ಆಮೇಲೆ ಅದು ಕಾಮನ್ ಸಂಖ್ಯೆ ಇದೆ. ಅದಕ್ಕಾಗಿ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಹೇಳಬೇಕು. ಸೊ 60 ಮಾಡಬೇಕು. ಬೇಸಿಕ್ ಮೆಥಡ್ ಅಂದರೆ ಎಲ್ಲರಿಗೆ ಗೊತ್ತಿದೆ 12 15 ಮತ್ತು 20. ಬೇಸಿಕ್ ಮೆಥಡ್ ಅಂದರೆ ಈ ರೀತಿ ಮಾಡ್ತೀರಿ ನೀವು. 2 6 2 10 ಆಮೇಲೆ ಈ ಪ್ರಕಾರ. ಸೊ ಓಕೆ, ಬ್ಯಾಕ್ ಟು ದಿಸ್. 12 ಇಂಟು 5 ಆಮೇಲೆ ನೆಕ್ಸ್ಟ್ 15 ಇಂಟು 4 ಆಮೇಲೆ 20 3 60. ಸೊ ನೋಡಿರಿ ಈಗ 5 ರೋಟಿ ಡನ್ ಬೈ ಎ, 4 ರೋಟೀಸ್ ಆಮೇಲೆ 3 ಕುಡಿಸಿ 5 + 4 9, 9 + 3 12 ರೋಟೀಸ್. ಎಷ್ಟು? 12 ರೋಟೀಸ್ ಆಗಿದೆ. ಸೊ ಟೈಮ್ ಟೇಕನ್ ಅಂದರೆ ವರ್ಕ್
60 ಡಿವೈಡೆಡ್ ಬೈ ಟೋಟಲ್ ಎಫಿಷಿಯನ್ಸಿ 12 ಮಾಡಬೇಕು. 12 ones are 12, 12 5s are 60. So 12 ones are 12, 12 5s are 60. Answer for the question is 5 days. Answer for the question is 5 days. I hope this is clear to each and everyone. Now, this pattern is also there in the examinations. ಯಾವುದೇ examinations ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್, ಯು ಗೆಟ್ ದಿಸ್ ಕೈಂಡ್ ಆಫ್ ಕ್ವಶನ್. ನಾವು SSC GDದಲ್ಲಿ ಈ ಪ್ಯಾಟರ್ನು ಕ್ವಶನ್ ಇದೆ, ಮತ್ತು ಇದು ಮಾಡಿಫೈ ಮಾಡಿ ಯಾವ ರೀತಿ ಕೇಳ್ತಾರೆ, A+B, B+C, C+A. ನೋಡಿರಿ, ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ ನಿಮಗೆ. ಸೊ ಸೇಮ್ ಕ್ವಶನ್ ಸ್ವಲ್ಪ ಮಾಡಿಫೈ ಮಾಡಿ. ಸೊ ಕ್ವಶನ್ ನಂಬರ್ ಎಕ್ಸ್ಟ್ರಾ A+B, B+C and C+A. They give you like this. What is the number? I'll write the same number, 12, 15, 20. 12, 15 and 20. 12 days, 15 days and 20 days. So question asked is A plus B plus C. What is the time taken? Basic method is the shortcut method. First I will tell you the shortcut method. Nodri, 12, 15, 20. LCM ತಗೋರಿ. LCM ಎಷ್ಟಿದೆ? 60. ನೆಕ್ಸ್ಟ್ ಸ್ಟೆಪ್ 12 5ಲಿ, 12 5ಲಿ, 15 4ಲಿ, 23ಲಿ. ಸೊ 3 ಪ್ಲಸ್ ಮಾಡಿರಿ, 5 + 4 9, 9 + 3 12 ಯೂನಿಟ್ 1 ಡೇ, ಅಂದರೆ 12 ರೋಟೀಸ್ ಡೈಲಿ ಆಗಿದೆ. ನೆಕ್ಸ್ಟ್ ನೋಡಿರಿ, ಈ ಕ್ವಶನ್ದಲ್ಲಿ 60 ಡಿವೈಡ್ ಬೈ 12 ಮಾಡಬೇಡ್ರಿ. ಯಾಕಂದರೆ ಇದು 5 ರೋಟೀಸ್ ಎ ಮತ್ತು ಬಿ ಇಬ್ಬರು ಕೂಡಿಸಿ, 4 ರೋಟೀಸ್ ಬಿ ಮತ್ತು ಸಿ, ಆ್ಯಂಡ್ 3 ರೋಟೀಸ್ ಆರ್ ಡನ್ ಬೈ C+A. ನೀವು ನೋಡಿರಿ, ಯಾವಾಗ ನೀವು ಆ್ಯಡ್ ಮಾಡಿರಿ, ಇದು ಎಲ್ಲ ರೋಟೀಸ್ ಪ್ಲಸ್ ಮಾಡಿರಿ, ಓಕೆ, ಎಷ್ಟು ವರ್ಕ್ ಪ್ಲಸ್ ಮಾಡಿರಿ. ದಿಸ್ ಇಸ್ ದ ವರ್ಕ್ ಡನ್ ಬೈ A, B, C. ಇಲ್ಲ, ವರ್ಕ್ ಡನ್ ಬೈ A 2 ಸಲ ಇದೆ, B 2 ಸಲ, C 2 ಟೈಮ್ಸ್. ಅದಕ್ಕಾಗಿ ಡೈರೆಕ್ಟ್ಲಿ ಇದು 12 ತೊಗೋಬೇಡ್ರಿ. ಶಾರ್ಟ್ಕಟ್ ಮೆಥಡ್ ಪ್ರಕಾರ ಬೇಕು ಅಂದರೆ ಈ ಕೇಸ್ನಲ್ಲಿ, ಈ ಜಸ್ಟ್ ಓನ್ಲಿ ಇನ್ ದಿಸ್ ಕೇಸ್, ಯಾವಾಗೂ ನಿಮಗೆ ಟೈಮ್ ಫೈಂಡ್ ಮಾಡಬೇಕು, ಏನು ಮಾಡಿರಿ, ವರ್ಕ್ ಅಪಾನ್ ಎಫಿಷಿಯನ್ಸಿ ಇದೆ, ಇದು ವರ್ಕ್ ಏನಿದೆನಾ ಅದೇ ಡಬಲ್ ಮಾಡಿರಿ. ವರ್ಕ್ ಏನು ಮಾಡಿರಿ, ಡಬಲ್ ಮಾಡಿರಿ, ಅಷ್ಟು ಮಾಡಿರಿ. ಸೊ ವರ್ಕ್ ನೋಡಿರಿ, ವಾಟ್ ಈಸ್ ದ ವರ್ಕ್? ವರ್ಕ್ 60 ಇದೆ, ಆ 60 ಸಂಖ್ಯೆಗೆ ಇಂಟು 2 ಮಾಡಿರಿ. 60ಗೆ ಇಂಟು 2 ಮಾಡಿರಿ, ಎಷ್ಟು ಬರುತ್ತೆ ಹೇಳ್ರಿ? 60 × 2 120. ಡಿವೈಡ್ ಮಾಡಿರಿ 12ರಿಂದ, ಅಂದರೆ ಎಫಿಷಿಯನ್ಸಿ ಇದೆ. ಎಫಿಷಿಯನ್ಸಿ ಅಂದರೆ 1 ಡೇ ವರ್ಕ್. 1 ಡೇ ವರ್ಕ್ ಎಷ್ಟಿದೆ? 3 ಕೂಡಿಸಿ 12. ಸೊ ಆನ್ಸರ್ ಫಾರ್ ದ ಕ್ವಶನ್ 12 ones are 12, 12 10s are this. So 10 days here. ಲಾಸ್ಟ್ ಕ್ವಶನ್ ಆನ್ಸರ್ ವಾಸ್ 5 days, ಬಟ್ ಈಗ ಆನ್ಸರ್ ಇದೆ 10 days. ಓಕೆ, ಈಗ ನಿಮ್ಮ ಕ್ವಶನ್ ಇರಬೇಕು, ಯಾಕೆ ಈ ಪ್ರಕಾರ ಮಾಡಿರಿ, ಓಕೆ, ವೈ ಯು ಹ್ಯಾವ್ ಡನ್ ಲೈಕ್ ದಿಸ್. ಸೊ ಅದಕ್ಕಾಗಿ ಸ್ವಲ್ಪ ಬೇಸಿಕ್ ಮೆಥಡ್ ನೋಡಿರಿ, ಇದು ಶಾರ್ಟ್ಕಟ್ ಮೆಥಡ್ ನಿಮಗೆ. ಸೊ ಈ ರೀತಿ ಕ್ವಶನ್ಸ್ ನೋಡಿರಿ, ಬೇಕಾದ್ರೆ ಪ್ರೀವಿಯಸ್ ಪೇಪರ್ SSC GD ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಕ್ವಶನ್. ದಿಸ್ ಇಸ್ ದ ಶಾರ್ಟ್ಕಟ್ ಮೆಥಡ್ ಐ ಹ್ಯಾವ್ ಟೋಲ್ಡ್ ಯು. ಈಗ ನೋಡಿರಿ, ನಿಮಗೆ ಅಂದರೆ ಬೇಸಿಕ್ ಪ್ರಕಾರ ಬೇಕು ಅಂದರೆ ಏನು ಮಾಡಬೇಕು? ಬೇಸಿಕ್ ಮೆಥಡ್ ಎಲ್ಲ ಪ್ಲಸ್ ಮಾಡಿದ ಮೇಲೆ ಇದು 12 ರೋಟೀಸ್. ದಿಸ್ ಇಸ್ ದ ವರ್ಕ್ ಡನ್ ಬೈ A, ಬಟ್ ಎಷ್ಟು ಸಲ? 2 ಸಲ. ಇಲ್ಲಿ A is here, A is here, 2 times A, ಆಮೇಲೆ 2 times B, ಆಮೇಲೆ 2 times C. 3 2 ಸಲ ಬಂದವು ಇಲ್ಲಿ. ಆಲ್ ದ 3 persons ಹ್ಯಾವ್ ಕಮ್ 2 times ಟು ಡೂ ದ ವರ್ಕ್. ಸೊ 2 ಕಾಮನ್ ತೊಗೊರಿ, ಇಲ್ಲಿಂದ 2 ಕಾಮನ್ ತೊಗೊರಿ. A + B + C = 12. 2ರಿಂದ ಇದು ಭಾಗ ಮಾಡಿರಿ, 2ರಿಂದ ಆ ಸಂಖ್ಯೆ ಭಾಗ ಮಾಡಿರಿ, 2 1 2 2 ಆಡಲಿ. ಸೊ ವರ್ಕ್ ಡನ್ ಬೈ ಓನ್ಲಿ A, ಸಿಂಗಲ್ ಟೈಮ್ B, ಸಿಂಗಲ್ ಟೈಮ್ C ಎಷ್ಟಿದೆ? 6. ಸೊ A + B + C 6 ಇದೆ. ಸೊ ಟೈಮ್ ಟೇಕನ್ ಇಸ್ ನಥಿಂಗ್ ಬಟ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಆಫ್ A + B + C ಎಷ್ಟು? 6. 60 divided by 10, 6, 10 days. Answer for the question. I hope this is clear to each and everyone. If you modify, if you want the modification, ಮತ್ತೆ extra question ಬೇಕು. So examiner can ask you the question. What he can ask you the question? He can ask you the question, A does the work in how many days? A ಒಬ್ಬನೇ ಇದು ಕೆಲಸ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ A ಒಬ್ಬನೇ ಇದೆ. ಸೊ ಆ ಕೇಸಲ್ಲಿ ಏನು ಬೇಕು ನಮಗೆ? ಚಪಾತೀಸ್ ಪ್ರಿಪೇರ್ಡ್ ಬೈ A ಬೇಕು ನಮಗೆ. ಎಷ್ಟು ಚಪಾತಿ A ಪ್ರಿಪೇರ್ ಮಾಡ್ಯಾರ? ನೀವೇನು ಹೇಳ್ತೀರಿ? 5 ನೋಡ್ತೀರಿ, 5 ಅಂದರೆ 2.5 ಇಲ್ಲ, ಆ ಪ್ರಕಾರ ಇಲ್ಲ. ಯಾಕಂದರೆ ಇಲ್ಲಿ ನೋಡಿರಿ C + A ಎಷ್ಟಿದೆ? 3 ಇದೆ. ಸೊ ಹಾಫ್ ಆಗೋದಿಲ್ಲ. ಸೊ ಏನು ಮಾಡಬೇಕು?
ಫಸ್ಟ್ ಆಫ್ ಆಲ್ ನಮಗೆ ಬೇಕು ಟೈಮ್ ಟೇಕನ್ ಬೈ ಎ ಅಂದರೆ ವರ್ಕ್ ಅಪಾನ್ ಎಫಿಷಿಯನ್ಸಿ ಅಂದರೆ 1 ಡೇ ವರ್ಕ್. ಯಾರು 1 ಡೇ ವರ್ಕ್ ಬೇಕು ನಮಗೆ? ಎದು 1 ಡೇ ವರ್ಕ್ ಬೇಕು. ಸೊ ಅದಕ್ಕಾಗಿ ಏನು ಮಾಡಿರಿ, ಇಲ್ಲಿ ನೋಡಿರಿ ಇದು ಎಷ್ಟಾಗಿದೆ, a + b + c 6 ಆಗಿದೆ. ಓಕೆ, ಸ್ವಲ್ಪ ಕ್ಯಾನ್ಸಲ್ ಇದು ಮಾಡೋಣ. a + b + c = 6. ಕ್ಲಿಯರ್? ಆಮೇಲೆ ನಮಗೆ ಬೇಕು ಎ, ನಮಗೆ ಬಿ ಮತ್ತು ಸಿ ಬೇಡ. ಸೊ ಬಿ ಮತ್ತು ಸಿ ಟೋಟಲ್ ಎಷ್ಟು ರೋಟೀಸ್? 4 ರೋಟೀಸ್. ಬಿ ಮತ್ತು ಸಿ ಕೂಡಿಸಿ ಎಷ್ಟು ಪ್ರಿಪೇರ್ ಮಾಡೋರಿದೆ? 4 ರೋಟೀಸ್. ಸೊ ಇಲ್ಲೇ 4 ಸಬ್ಸ್ಟಿಟ್ಯೂಟ್ ಮಾಡಿರಿ. ಬಿ ಮತ್ತು ಸಿ ಇಬ್ಬರು ಕೂಡಿಸಿ 4 ರೋಟೀಸ್. ಸೊ ಎ ಎಷ್ಟು ನೋಡಿರಿ, ಎ = 6 - 4, ದಟ್ ಈಸ್ ನಥಿಂಗ್ ಬಟ್ 2 ಯೂನಿಟ್ ಪರ್ ಡೇ. 1 ಡೇದಲ್ಲಿ 2 ರೋಟೀಸ್. ದೀಸ್ ಆರ್ ದ ರೋಟೀಸ್ ಪ್ರಿಪೇರ್ಡ್ ಬೈ ಎ. ಸೊ ಟೈಮ್ ಟೇಕನ್ ಬೈ ಎ ಈಸ್ ವರ್ಕ್ 60 ಡಿವೈಡೆಡ್ ಬೈ ಎಫಿಷಿಯನ್ಸಿ ಅಂದರೆ ರೋಟೀಸ್. ಡೈಲಿ ಎಷ್ಟು ರೋಟೀಸ್ ಇದೆ? 2. 2ರಿಂದ ಭಾಗ ಮಾಡಿರಿ. 2 × 1 2, 2 30. ಸೊ 30 ಆನ್ಸರ್ ಫಾರ್ ದ ಕ್ವೆಶನ್. I hope this is clear to each and everyone. So time taken by A is 30 days. Answer for the question. Okay, so this was the answer for the second question. I hope ಎಲ್ಲರಿಗೆ ಈ ಕ್ವಶನ್ಸ್ ಅರ್ಥ ಆಗಿದೆ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಓಕೆ, ಐ ವಿಲ್ ಗೆಟ್ ಮೋಟಿವೇಟೆಡ್ ಬೈ ದ ಬ್ಯೂಟಿಫುಲ್ ಕಮೆಂಟ್ಸ್. ಎಸ್, ಲಾಸ್ಟ್ ಎಲ್ಲ ವೀಡಿಯೋಸಲ್ಲಿ ಮೆನಿ ಸ್ಟೂಡೆಂಟ್ಸ್, ಓಕೆ, ನನ್ನ ಕನ್ನಡ ಅಷ್ಟಂದರೆ ಪರ್ಫೆಕ್ಟ್ ಇಲ್ಲ, ಬಟ್ ಯು ಆರ್ ಗಿವಿಂಗ್ ಸಪೋರ್ಟ್ ಡೇ ಬೈ ಡೇ. ಐ ಆಮ್ ಇಂಪ್ರೂವಿಂಗ್ ದ ಕನ್ನಡ ಲ್ಯಾಂಗ್ವೇಜ್ ಆಲ್ಸೋ in some times. Okay, in some times I will promise you it will be much better than the previous things. Okay, yes, so let's start that question. What was that question? ಮತ್ತೆ ಎಕ್ಸ್ಟ್ರಾ ಕ್ವಶನ್ ಬೇಕು ಅಂದರೆ ಹೇಳ್ರಿ ನೀವು, ಅದು ಎಲ್ಲೇ ಸ್ವಲ್ಪ, ಬಟ್ ಈಗ ಬೇಡ. ಈಗ ಡೈರೆಕ್ಟ್ ಇದು ಕ್ವಶನ್ 217 ಮಾಡೋಣ ಈಗ. ಸೊ ಎಲ್ಲರಿಗೆ ಅದು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದರೆ ಇದು ಕ್ವಶನ್ಸ್ ನೀವು 1 ಮಿನಿಟ್ ನೀವು ಕ್ವಶನ್ ಈಸಿಲಿ ಮಾಡ್ತೀವಿ ನೋಡಿರಿ. ಸರಿಯಾಗಿ ಫಸ್ಟ್ ವಿಡಿಯೋ ಪಾಸ್ ಮಾಡಿರಿ, ಕ್ವಶನ್ ನೋಡಿರಿ, ಅರ್ಥ ಮಾಡಿರಿ, 2-3 ಸಲ ಸ್ವಲ್ಪ ಇಮ್ಯಾಜಿನೇಷನ್ ಅಂದರೆ ಏನೇನಾಗಿದೆ ಆ ಪ್ರಕಾರ ಮಾಡಬೇಕು. ಆಮೇಲೆ ನೋಡಿರಿ ಕ್ವಶನ್. ಎ ಮತ್ತು ಬಿ, ಎ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 26 ಡೇಸ್. ಸೊ ಲೆಟ್ಸ್ ರೈಟ್ ಇಟ್. ಎ + ಬಿ ಎಷ್ಟು ಡೇಸ್ ಬೇಕು? 26 ಡೇಸ್. ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ಇನ್ 52 ಡೇಸ್. ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ಇನ್ 52 ಡೇಸ್. ಎ + ಬಿ 26. ಎ ಅಲೋನ್ 52. ನಾವು ಬಿ ಅಲೋನ್ 50% ಅದ ಇದೆ, ಅದು ಬಿಡ್ರಿ, ಎಲ್ಲ ಬಿಡ್ರಿ. ಫಸ್ಟ್ ಈ ಸೆಂಟೆನ್ಸ್ ನೋಡ್ರಿ. ಎ ಮತ್ತು ಬಿ ಇಬ್ಬರು ಕೂಡಿಸಿ 26 ಡೇಸ್. ಆಮೇಲೆ ಎ ಒಬ್ಬನೇ 52 ಡೇಸಲ್ಲಿ ಕೆಲಸ ಮಾಡ್ತಾನೆ. ಸೊ ಅದಕ್ಕೆ ಇಲ್ಲಿಂದ ಫಸ್ಟ್ ಆಫ್ ಆಲ್ ಬಿ ಫೈಂಡ್ ಮಾಡಬೇಕು ನೀವು. ಬಿ ಒಬ್ಬನೇ ಎಷ್ಟು ಡೇಸ್ ಬೇಕು, ಬಿಗೆ ಕೆಲಸ ಮಾಡಾಗ ಎಷ್ಟು ಡೇಸ್ ಬೇಕು ಅದು ಹೇಳಬೇಕು. ಡೈರೆಕ್ಟ್ಲಿ ಫಾರ್ಮುಲಾ ಪ್ರಕಾರ ನೋಡೋಣ. ಯಾವಾಗ ನೀವು ನೋಡ್ತೀರಿ ಸಿಂಗಲ್ ಪರ್ಸನ್ ಇಸ್ ಆಸ್ ನೋಡಿರಿ, ಯಾವಾಗೂ ಸಿಂಗಲ್ ಪರ್ಸನ್ ಇದೆ ಅಂದರೆ ಏನು ಮಾಡ್ತೀರಿ, 2 ಸಂಖ್ಯೆ ಇಂಟು ಮಾಡ್ತೀರಿ, 2 ಸಂಖ್ಯೆ ಇಂಟು ಮಾಡ್ತೀರಿ, ಆಮೇಲೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. 2 ಸಂಖ್ಯೆ ಇಂಟು ಮಾಡಬೇಕು, ಸೊ ಡಿವೈಡೆಡ್ ಬೈ ದಿಸ್. ಸೊ ಫಾರ್ಮುಲಾ ಇಸ್ ಇಂಟು 26 ಇಂಟು 52 ಡಿವೈಡೆಡ್ ಬೈ ಏನು, ಮೈನಸ್ ಮಾಡಿರಿ. ಆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಮೈನಸ್ ಮಾಡಿರಿ. ಇದು ಡೈರೆಕ್ಟ್ LCM ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಶಾರ್ಟ್ಕಟ್ ಫಾರ್ಮುಲಾ ಮೆಥಡ್ ಇದೆ. 52 - 26 ಅಂದರೆ ಎಷ್ಟಾಗುತ್ತೆ? 26. 56ರಿಂದ ಆ 52ರಿಂದ 26 ಮೈನಸ್ ಮಾಡಿರಿ, ಎಷ್ಟು ಬರ್ತದೆ? 26. 26 ಮತ್ತು 26 ಕ್ಯಾನ್ಸಲ್. ಸೊ ಆನ್ಸರ್ ಈಸ್ 52. ಸೊ ದಿಸ್ ಈಸ್ ನಥಿಂಗ್ ಬಟ್ ಟೈಮ್ ಟೇಕನ್ ಬೈ ಬಿ. ಐ ಹೋಪ್ ಎಲ್ಲರಿಗೆ ಅರ್ಥ ಆಗಿದೆ. So time taken by A is 52 days, time taken by B is also 52 days ಇದೆ. So let's write it here. So this is also 52 days here. So B also 52 days. 52 days, 52 days. Same ಇದೆ ನೋಡ್ರಿ ಈಗ. ಬಟ್ ಕ್ವಶನ್ ಏನಿದೆ ನೋಡ್ರಿ ಈಗ. If B work at 50% efficiency, B work at 50% efficiency ಅಂದರೆ ನೋಡ್ರಿ, ನೀವು 100%ಅಲ್ಲಿ ಅವರು ವರ್ಕ್ ಮಾಡೋಂಗಿಲ್ಲ. ಅವರು ಏನು ಹೇಳ್ತಾರೆ, ಬಬ್ಬನ್ ನಾನು ಈಗ ಸ್ವಲ್ಪ ಫೀವರ್ ಆಗಿದೆ, ನನಗೆ ಕೋಲ್ಡ್ ಆಗಿದೆ, ಸೊ ನಾನು ಇದು 100% ಈಗ ಕೊಡೋಂಗಿಲ್ಲ ವರ್ಕ್ಗೆ, 50%ಅಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಸ್ವಲ್ಪ ಸ್ಲೋಲಿ. ಸೊ ಯಾವಾಗ ನೀವು ನೋಡ್ತೀರಿ, ಯಾವಾಗ ಒಂದು ಪರ್ಸನ್ 100% ಎಫಿಷಿಯನ್ಸಿಯಲ್ಲಿ 52 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂದರೆ 50%ದಲ್ಲಿ ಆ 50% ಎಫಿಷಿಯನ್ಸಿ ಮೇಲೆ 50% ಯಾವಾಗ ಎಫಿಷಿಯನ್ಸಿ ಇದೆ ಅಂದರೆ ಕಾರ್ಯಕ್ಷಮತೆ ನಿಮ್ಮದು ಕಡಿಮೆ ಆಗಿದೆ, 50% ಕಡಿಮೆ ಆಗಿದೆ, ನಿಮಗೆ ಟೈಮಿಂಗ್ ಹೆಚ್ಚು ಬೇಕು, ಎಕ್ಸ್ಟ್ರಾ ಬೇಕು. ಓಕೆ, ಸೊ ದೇರ್ ಫೋರ್ ಅಟ್ 50% ಎಫಿಷಿಯನ್ಸಿ ಟೈಮ್ ಟೇಕನ್ ಬೈ ಬಿ ಈಸ್ 52ಗಿಂತ ಡಬಲ್ ಟೈಮ್ ಬೇಕು. 52ಗಿಂತ ಡಬಲ್ ಟೈಮ್ ಅಂದರೆ 52 × 2
104 ಡೇಸ್ ಬೇಕು, 104 ಡೇಸ್ ಬೇಕು. ಸೊ ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನಾವು. 50%ದಲ್ಲಿ ಡಬಲ್ ಟೈಮ್ ಬೇಕು ನಮಗೆ, 52 ಡಬಲ್ 104. ನಾವು ದ ಕ್ವಶನ್ ಈಸ್, ಇನ್ ಹೌ ಮೆನಿ ಡೇಸ್ ಎ ಆ್ಯಂಡ್ ಬಿ ಟುಗೆದರ್ ಕಂಪ್ಲೀಟ್ ದ ವರ್ಕ್. ಈಗ ನೋಡ್ರಿ ಕ್ವಶನ್ ಮತ್ತೊಂದು ಸಲ, ಐ ವಿಲ್ ಜಸ್ಟ್ ರೈಟ್ ಇಟ್ ಹಿಯರ್. ಎ ಕ್ಯಾನ್ ಡೂ ದ ವರ್ಕ್ ಇನ್, ಎ ಕ್ಯಾನ್ ಡೂ ದ ವರ್ಕ್ ಇನ್ ಎಷ್ಟಿದೆ ಇಲ್ಲಿ 52. ಬಿ ಕ್ಯಾನ್ ಡೂ ದ ವರ್ಕ್ ಇನ್ 104 ಡೇಸ್ ಇದೆ. ಇಬ್ಬರು ಕೂಡಿಸಿ ಬೋತ್ ಟುಗೆದರ್ ಎ ಪ್ಲಸ್ ಬಿ ಎಷ್ಟು ಟೈಮ್ ಬೇಕು? ಸೊ ಆ ಕೇಸ್ದಲ್ಲಿ ಏನು ಮಾಡಬೇಕು? ಇಬ್ಬರು ಬೇಕು ಅಂದರೆ ಇಂಟು ಮಾಡಿರಿ. 52 ಇಂಟು 104. ಎಲ್ ಸಿ ಎಮ್ ಬೇಕು ಅಂದರೆ ಎಲ್ ಸಿ ಎಮ್ ಮಾಡಿರಿ, ನೋ ಪ್ರಾಬ್ಲಮ್. ಡಿವೈಡೆಡ್ ಬೈ ಇಂಟು ಮಾಡಿದ ಮೇಲೆ ಇಲ್ಲಿ ಡಿನಾಮಿನೇಟರ್ದಲ್ಲಿ ಪ್ಲಸ್ ಮಾಡಬೇಕು. ಆ 52ದಲ್ಲಿ 104 ಪ್ಲಸ್ ಮಾಡಿರಿ. 52 ಮತ್ತು 104 ಎಷ್ಟಾಗುತ್ತದೆ? 156 ಆಗಬೇಕು. 156 ಆಗಬೇಕು. ಯಾವ ಸಂಖ್ಯೆಯಿಂದ ಕ್ಯಾನ್ಸಲ್ ಮಾಡೋಣ ನೋಡಿರಿ. 52 1 52 ಆ್ಯಂಡ್ 52 3 104 ಅಪಾನ್ 3. ಆಪ್ಷನ್ ನಂಬರ್ 1 ನೋಡಿರಿ, 104 ಅಪಾನ್ 3. ಇದು 2023 ಕ್ವಶನ್ಸ್. ಓಕೆ, ಎಲ್ಲ these are all 23 questions. This is typing mistake. 2023 shift 16 January shift number 2 question idu. So answer for the question is 104/3. So correctly keep on looking at the options also. ಓಕೆ, ಯಾಕಂದರೆ ಎಲ್ಲ ಭಾಗ ಮಾಡೋದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ನೋಡ್ರಿ ಆಪ್ಷನ್ಸ್. ಆಪ್ಷನ್ ನಂಬರ್ 1ನಲ್ಲಿ ಆನ್ಸರ್ ಇದೆ. ಓಕೆ, ಸೊ ಐ ಹೋಪ್ ದಿಸ್ ಈಸ್ ಆಲ್ಸೋ ಕ್ಲಿಯರ್. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ದೆನ್ ಯು ಕ್ಯಾನ್ ಜಸ್ಟ್ ಸಬ್ಸ್ಕ್ರೈಬ್ ಇಟ್, ಓಕೆ, ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. So moving ahead, and yes, if you're enjoying, yes, you can just use that like button to motivate me for doing more videos. Okay, yes. So let's do the next question here. Question number 218. ಇದು ಪೊಲೀಸ್ ಆ್ಯಂಡ್ ಥೀಫ್ ಬೇಸ್ಡ್ ಕ್ವಶನ್ ಇದೆ ನೋಡ್ರಿ. ವಿಡಿಯೋ ಪಾಸ್ ಮಾಡಿರಿ, ಕ್ವಶನ್ ನೋಡ್ರಿ, ಆ್ಯಂಡ್ ದೆನ್ ಆಮೇಲೆ ಓಕೆ. ಐ ಹೋಪ್ ದ ಆಪ್ಷನ್ಸ್ ಇಸ್ ನಾಟ್ ವಿಸಿಬಲ್. ಐ ಜಸ್ಟ್ ಟೇಕ್ ಇಟ್ ಅಪ್ ಲಿಟಲ್ ಔಟ್. ಯಾ, ನೌ ದಿಸ್ ಇಸ್ ಕ್ಲಿಯರ್. A thief is noticed by a policeman from a distance of 150 meter. ನೋಡ್ರಿ, thief is here, ಆಮೇಲೆ ಇಲ್ಲಿ ಪೊಲೀಸ್ ಇದೆ. ಎಷ್ಟು ಡಿಸ್ಟೆನ್ಸ್ ಇದೆ ಇಬ್ಬರಲ್ಲಿ? 150 meters ಇದೆ. 150 meters. Thief started running and the policeman chases him. Thief and policeman speed is 11 and 12. So thief speed is 11 km/h. 11 km/h. ಪೊಲೀಸ್ ಸ್ಪೀಡ್ ಇಸ್ 12 km/h. ಅಂದರೆ ಇಬ್ಬರೇ ಬೋತ್ ಆರ್ ರನ್ನಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಯಾವಾಗೂ ಸೇಮ್ ಡೈರೆಕ್ಷನ್ ಇದೆ ಅಂದರೆ ಫಸ್ಟ್ ಆಫ್ ಆಲ್ ನೀವು ಸ್ಪೀಡ್ ರಿಲೇಟಿವ್ ಸ್ಪೀಡ್ ಮೈನಸ್ ಮಾಡಬೇಕು. 12 - 11 ಮಾಡಬೇಕು. ಆ್ಯಂಡ್ 12 - 11 ಅಂದರೆ ಎಷ್ಟಿದೆ? 1 km/h. 1 km/h. 1 km/h. 12 - 11 1 km. So I'll write 1 km/h ಇದೆ. ನೆಕ್ಸ್ಟ್, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 6 minutes? 6 ನಿಮಿಷ ಆಗಿದ ಮೇಲೆ ಎಷ್ಟು ಡಿಸ್ಟೆನ್ಸ್ ಇದೆ? ಸೊ ಲೆಟ್ಸ್ ರೈಟ್ ಟೈಮಿಂಗ್ 6 minutes. ನಮಗೆ ಬೇಕು ಡಿಸ್ಟೆನ್ಸ್ ಬೇಕು, ನಮಗೆ ಬೇಕು ಡಿಸ್ಟೆನ್ಸ್. ಈ ಕ್ವಶನ್ಸಲ್ಲಿ ನೋಡ್ರಿ, ಆಪ್ಷನ್ಸ್ ಆರ್ ಇನ್ ಮೀಟರ್. ಆಪ್ಷನ್ಸ್ ಆರ್ ಇನ್ ಮೀಟರ್ಸ್. ಸೊ ಈಗ ಒನ್ ಎಕ್ಸ್ಟ್ರಾ ಥಿಂಗ್, ಯಾವಾಗ ನೀವು ನೋಡ್ತೀರಿ, ಫಸ್ಟ್ ಆಫ್ ಆಲ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಇದು ಫಾರ್ಮುಲಾ ಬೈ ಹ್ಯಾಟ್ ಮಾಡಿರಿ. ಡಿಸ್ಟೆನ್ಸ್, ಸ್ಪೀಡ್, ಟೈಮ್. ಡಿಸ್ಟೆನ್ಸ್ ಬೇಕು ಅಂದರೆ ಡಿಸ್ಟೆನ್ಸ್ ಕವರ್ ಮಾಡಿರಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ನೆಕ್ಸ್ಟ್, ಇದು 1 ಪಾಯಿಂಟ್. ಸ್ಪೀಡ್ ಬೇಕು ಅಂದರೆ ಸ್ಪೀಡ್ ಕವರ್ ಮಾಡಿರಿ, ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್ ಫಾರ್ಮುಲಾ. ಟೈಮಿಂಗ್ ಫಾರ್ಮುಲಾ ಬೇಕು, ಟಿ ಕವರ್ ಮಾಡಿರಿ, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಇದು 3ನೇ ಫಾರ್ಮುಲಾ. ಬಟ್ ಈಗ ನಮಗೆ ಡಿಸ್ಟೆನ್ಸ್ ಬೇಕು, ಅದು 1 ಫಾರ್ಮುಲಾ ಬೈ ಹ್ಯಾಟ್ ಮಾಡಿರಿ. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು km/h ಸ್ಪೀಡ್. ಈ ಸ್ಪೀಡ್ರಿಂದ ನೀವು ಮೀಟರ್/ಸೆಕೆಂಡ್ ಯಾವಾಗೂ ಕನ್ವರ್ಟ್ ಮಾಡ್ತೀರಿ, ಮೀಟರ್/ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ತೀರಿ. ಆ ಯೂನಿಟ್, ಆ ಸಂಖ್ಯೆಗೆ ಇಂಟು 5/18 ಮಾಡಬೇಕು. ಅಂದರೆ ಯೂನಿಟ್ ಚೇಂಜ್ ಮಾಡಬೇಕು ಅಂದರೆ ಇಂಟು 5/18 ಮಾಡಿರಿ. ಓಕೆ, ಸೊ ಮೀಟರ್/ಸೆಕೆಂಡ್ರಿಂದ km/h ಬರಬೇಕು ಅಂದರೆ ಉಲ್ಟಾ ಮಾಡಿರಿ, ಈ ಸಂಖ್ಯೆ 18/5 ಮಾಡಿ. ಈಗ ಕ್ವಶನ್ದಲ್ಲಿ ನೋಡ್ರಿ ಎವ್ರಿ ಒನ್. ಓಕೆ, ಬರೀರಿ ಎವ್ರಿ ಒನ್, ಪಾಸ್ ದ ವಿಡಿಯೋ, ರೈಟ್ ಇಟ್ ಡೌನ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಇಲ್ಲೇ ಇದೆ km/h. ಆಪ್ಷನ್ಸಲ್ಲಿ ಮೀಟರ್ಸ್ ಬೇಕು ನಮಗೆ. ಅದಕ್ಕಾಗಿ ಲೆಟ್ಸ್ ಕನ್ವರ್ಟ್ ಇಟ್ ಇಂಟು 5/18. ಎಸ್, ಸೊ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ ಇದು. ಸೊ 1 × 5/18 ಅಷ್ಟು ಬರೀಬೇಕು. 1 × 5/18 ಮೀಟರ್/ಸೆಕೆಂಡ್ ಆಗಿದೆ.
ಮಿನಿಟ್ಸ್ ಬೇಡ ನಮಗೆ. ಯಾಕೆ ಬೇಡ? ನಮಗೆ ಬೇಕು ಸೆಕೆಂಡ್ಸ್ ಬೇಕು. 6 ನಿಮಿಷ ಅಂದರೆ ಎಷ್ಟು ಸೆಕೆಂಡ್ಸ್? 1 ನಿಮಿಷದಲ್ಲಿ 60 ಸೆಕೆಂಡ್ಸ್. 6 ನಿಮಿಷದಲ್ಲಿ ಎಷ್ಟಿದೆ? 6 ನಿಮಿಷದಲ್ಲಿ 6 ಇಂಟು 60 66 ಇಂಟು 60 360 ಸೆಕೆಂಡ್ ಇಸ್ ದೇರ್. ಎಷ್ಟು ಸೆಕೆಂಡ್ಸ್ ಇದೆ? ಓಕೆ, ಇದು ಯೂನಿಟ್ ಕನ್ವರ್ಟ್ ಆಗಿದೆ. ಡಿಸ್ಟೆನ್ಸ್ ಬೇಕು ನಮಗೆ. ಡಿಸ್ಟೆನ್ಸ್ ಅಂದರೆ ಸ್ಪೀಡ್ ಇಂಟು ಟೈಮಿಂಗ್. ಡಿಸ್ಟೆನ್ಸ್ ಅಂದರೆ ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಬರೀರಿ 1 ಇಂಟು 5/18. ಸೊ 1 ಇಂಟು 5/18. ಟೈಮಿಂಗ್ ಬರೀರಿ. ಟೈಮಿಂಗ್ ಇದೆ 360 ಸೆಕೆಂಡ್ಸ್. 18 1s are 18, 18 2s are 36, 18 0s are 0. 5 into 20, 100 meter. So distance, okay, distance traveled by this person, I mean, okay, relative distance, I mean the distance between police and thief will be 100 meter. Distance between these two persons, okay, will be 100 meter. ಈ ಪ್ರಕಾರ this will be the case, 100 meters. Next, but the question is, starting ಇಲ್ಲಿ distance ಎಷ್ಟಿದೆ? 150 meters. But here the distance is 100 meter. ಆ 150 ಮೀಟರಿಂದ ಇದು 100 ಮೀಟರ್ ಡಿಸ್ಟೆನ್ಸ್ ಏನು ಮಾಡಿರಿ? ಮೈನಸ್ ಮಾಡಿರಿ. ಸೊ ರಿಮೈನಿಂಗ್ ಡಿಸ್ಟೆನ್ಸ್ ಇಸ್ ಆ 150 ಮೀಟರಿಂದ 100 ಮೀಟರ್ ಡಿಸ್ಟೆನ್ಸ್ ಮೈನಸ್ ಮಾಡಿರಿ. 150 ಮೈನಸ್ 100 ಎಷ್ಟಿದೆ ಡಿಸ್ಟೆನ್ಸ್? 50 ಮೀಟರ್ ಡಿಸ್ಟೆನ್ಸ್. ಯಾಕಂದರೆ ಸ್ಟಾರ್ಟಿಂಗ್ ಡಿಸ್ಟೆನ್ಸ್ 150 ಮೀಟರ್, ಬಟ್ ಈಗ ಎಷ್ಟಾಗಿದೆ? 100 ಮೀಟರ್ ಡಿಸ್ಟೆನ್ಸ್ ಆಗಿದೆ ಇಬ್ಬರದಲ್ಲಿ. ಓಕೆ, ಈಗ ಆಗಿದೆ 100 ಮೀಟರ್, ಸ್ಟಾರ್ಟಿಂಗ್ದಲ್ಲಿ 150 ಮೀಟರ್, ಬಟ್ ಟೋಟಲ್ ಓಕೆ ಈಗ ಪ್ರೆಸೆಂಟ್ಲಿ ಓಕೆ what is the total distance? 50 meter ಹೇಳಬೇಕು ಇಲ್ಲಿ. So I hope this is clear to each and everyone. Moving ahead to the next question. Question number 219. ಈ ಪ್ಯಾಟರ್ನ್ ಕ್ವೆಶ್ಚನ್ ಅಂದರೆ ವೆರಿ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ದಿಸ್ ಹ್ಯಾಸ್ ಕಮ್ ಇನ್ ದಿ ಪ್ರಿವಿಯಸ್ ಎಕ್ಸಾಮಿನೇಷನ್ಸ್. ಓಕೆ, ಲೆಟ್ಸ್ ಚೆಕ್ ಇಟ್ ಔಟ್. A dealer marked the price of the item by 45% more than the cost price. ಓಕೆ, ಆ ಕಾಸ್ಟ್ ಪ್ರೈಸ್ಗಿಂತ ಕೊಂಡು ಬೆಲೆಗಿಂತ 45% ಹೆಚ್ಚು ಮಾಡಿ ಆ ಲೇಬಲ್ ಪ್ರೈಸಲ್ಲಿ he mention it. ಅಂದರೆ ಕಾಸ್ಟ್ ಪ್ರೈಸ್ ಸಪೋಸ್ ಇಸ್ 100 rupees. ಶಾಪ್ಕೀಪರ್ ಏನು ಮಾಡ್ತಾರೆ ಇಲ್ಲಿ? he will increase the speed. ಸ್ಪೀಡ್ ನೈ he will increase the price. ಎಷ್ಟು ಪರ್ಸೆಂಟೇಜ್? 45%, 45%. ಸೊ ಎಷ್ಟಾಗುತ್ತೆ ಇದು? ಎಮ್ ಆರ್ ಪಿ ಮ್ಯಾಕ್ ಪ್ರೈಸ್, ಲೇಬಲ್ ಪ್ರೈಸ್ 100ಗಿಂತ 45 ಅಪ್ ಮಾಡಿರಿ, ಅಂದರೆ ಪ್ಲಸ್ ಮಾಡಿರಿ. ಇದು ಎಷ್ಟಾಗುತ್ತೆ? 145 ಆಗುತ್ತದೆ. ನೆಕ್ಸ್ಟ್ ಎಷ್ಟಾಗಿದೆ ಮೇಲೆ? he is giving a discount of 20%. 20% ಮೇಲೆ ಡಿಸ್ಕೌಂಟ್ ಕೊಡಬೇಕು. 20% ಡಿಸ್ಕೌಂಟ್ ಕೊಡಬೇಕು. ಡಿಸ್ಕೌಂಟ್ 20% ಡಿಸ್ಕೌಂಟ್ ಅಂದರೆ ಎಷ್ಟಾಗುತ್ತೆ ನೋಡ್ರಿ? 10% ಡಿಸ್ಕೌಂಟ್ ಅಂದರೆ 14.5, 10% ಡಿಸ್ಕೌಂಟ್ ಅಂದರೆ 14.5, 20% ಅಂದರೆ 14.5, 14.5 29 rupees ಡಿಸ್ಕೌಂಟ್. ಈ ಪ್ರಕಾರ ಬಂದಿಲ್ಲ ಅಂದರೆ ಏನು ಮಾಡಿರಿ? 20% ತೆಗೀರಿ, 20% 145 ತೆಗೀರಿ. ಓಕೆ, ಸಿಂಪ್ಲಿಫೈ ಮಾಡಿರಿ. 20 1s are 25s are 5 1s are 5, 5 2s are 10, 5 9s are 45. ಎಷ್ಟಿದೆ? 29. ಇದು ಡಿಸ್ಕೌಂಟ್, ರಿಯಾಯಿತಿ. ರಿಯಾಯಿತಿ ಅಂದರೆ ಕಡಿಮೆ ಮಾಡಿರಿ. ಈಗ ಪ್ರೈಸ್ 145ರಿಂದ 29 ಕಡಿಮೆ ಮಾಡಿರಿ. ಎಷ್ಟು ಬರ್ತದೆ? 15 minus 9 is 6, 116 will be the answer here. ಓಕೆ, ಸೊ ಸಬ್ಟ್ರಾಕ್ಟ್ ಮಾಡಿರಿ ಈಗ. ಸೊ 145 minus 29 ಅಂದರೆ ಸೆಲ್ಲಿಂಗ್ ಪ್ರೈಸ್, ಮಾರಾಟ ಬೆಲೆ ಎಷ್ಟಿದೆ? 116. ಶಾಪ್ಕೀಪರ್ ಇದು ವಸ್ತು ಎಷ್ಟಕ್ಕೆ ಪರ್ಚೇಸ್ ಮಾಡಿರೋ? 100ಗೆ, ಬಟ್ ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್ ಇಸ್ 116. ಸೊ ವಾಟ್ ಈಸ್ ದ ಪ್ರಾಫಿಟ್? ಇಲ್ಲಿಂದ ಇಲ್ಲಿ ನೋಡ್ರಿ. ಪ್ರಾಫಿಟ್, ಲಾಭ ಶೇಕಡ ಎಷ್ಟಿದೆ? 16%. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು 16%. ಆನ್ಸರ್ ಫಾರ್ ದ ಕ್ವೆಶನ್. ಐ ಹೋಪ್ ಎಲ್ಲರಿಗೆ ಇದು ಅರ್ಥ ಆಗಿದೆ. ಸೊ ಈ ರೀತಿ ನೀವು ಮಾಡಬೇಕು. ಅರ್ಥ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಕ್ವೆಶನ್ ಐ ವಿಲ್ ಗಿವ್ ಯು. ಓಕೆ, ನೋಟ್ ಡೌನ್ ದಿಸ್. ಇಲ್ಲಿ ಸ್ವಲ್ಪ ಚೇಂಜ್ ಮಾಡೋಣ, ಎಕ್ಸ್ಟ್ರಾ ಕ್ವೆಶನ್ ಮಾಡೋಣ ಈಗ. ಓಕೆ, ಸೊ ಐ ಆಮ್ ವೇಟಿಂಗ್. ಎವ್ರಿ ಒನ್ ಹ್ಯಾಸ್ ಡನ್ ಇಟ್. ಪಾಸ್ ದ ವಿಡಿಯೋ ಆ್ಯಂಡ್ ಬರೀರಿ, ನೋಡಿರಿ. ನೆಕ್ಸ್ಟ್ ಸಪೋಸ್ ಈ ಕ್ವೆಶನ್ದಲ್ಲಿ ಏನು ಮಾಡೋಣ? 45 ಬೇಡ, ಅಲ್ಲಿ ಏನು ಮಾಡೋಣ? ನೆಕ್ಸ್ಟ್ 50% ಎಕ್ಸ್ಟ್ರಾ ಕ್ವೆಶನ್ ಇದು. ಓಕೆ, ಇದು ಎಕ್ಸ್ಟ್ರಾ ಕ್ವೆಶನ್. ಎಕ್ಸ್ಟ್ರಾ 50% ಮಾಡಿರಿ. ಓಕೆ, ಆಮೇಲೆ ಡಿಸ್ಕೌಂಟ್ ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ, 30% ತೊಗೊರಿ. ಓಕೆ, ಇದು 2023 ಕ್ವೆಶನ್ ಓನ್ಲಿ. ಇದು 30% ಮಾಡಿರಿ, 30%. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಟ್ರೈ ಮಾಡಿರಿ ಇದು ಕ್ವೆಶನ್. ಓಕೆ, ಇದು ಎಷ್ಟಿದೆ? 50%. 50% ಡಿಸ್ಕೌಂಟ್ ಎಷ್ಟಿದೆ? 30%. ನೋಡಿರಿ, 3 ಥಿಂಗ್ಸ್ ಬರೀಬೇಕು. ಫಸ್ಟ್ ಆಫ್ ಆಲ್ ಸಿ ಪಿ ಬರೀರಿ, ಎಮ್ ಪಿ ಬರೀರಿ, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಬರೀರಿ.
ಸಿ ಪಿ ಅಂದರೆ ಕೊಂಡು ಬೆಲೆ ಪರ್ಚೇಸಿಂಗ್ ಪ್ರೈಸ್, ಎಮ್ ಪಿ ಅಂದರೆ ಮಾರ್ಕ್ ಪ್ರೈಸ್, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಾಟ ಬೆಲೆ. ಸಿ ಪಿ ಗೊತ್ತಿಲ್ಲ ಎಷ್ಟಿದೆ 100 ತಗೋರಿ. ಎಷ್ಟು ತಗೋರಿ 100 ತಗೋರಿ. ಮಾರ್ಕ್ ಪ್ರೈಸ್ ಅಂದರೆ ಪ್ಲಸ್ ಮಾಡಬೇಕು. ನೋಡಿರಿ ಎಷ್ಟು ಪ್ಲಸ್ ಮಾಡಬೇಕು 50% ಪ್ಲಸ್ ಮಾಡಿರಿ. ಓಕೆ